ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಇವತ್ತಿನ ಮಿನಿ ವ್ಲಾಗಲ್ಲಿ ನಾನು ಮನೆಯಲ್ಲೇ ಶೇಖರಣೆ ಮಾಡಿರ್ತಕ್ಕಂಥ ಹಾಲಿನ ಕೆನೆಯಿಂದ ಯಾವ ಥರ ತುಪ್ಪನ ರೆಡಿ ಮಾಡಬೇಕು ಅಂಥೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಹಾಲಿನ ಕೆನೆ ಹಾಗೆ ಅದಕ್ಕೆ ನೀರನ್ನು ಸೇರಿಸಿ ಒಂದು 20ರಿಂದ 30 ಸೆಕೆಂಡ್ವರೆಗೂ ಅದನ್ನು ಮಿಕ್ಸಿ ಮಾಡಿ. ಅದಾದಮೇಲೆ ನೆಕ್ಸ್ಟು ಒಂದು ದೊಡ್ಡ ಪಾತ್ರೆಯನ್ನು ತೊಗೊಂಡು ಮಿಕ್ಸಿ ಜಾರಲ್ಲಿ ಏನು ನಾವು ಬೆಣ್ಣೆನ ತೆಗ್ದಿದ್ದೀವಲ್ವ ಅದನ್ನು ಆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೋಡ್ಬೋದು ಇಲ್ಲಿ ನೀರು ಹಾಗೆ ಬೆಣ್ಣೆ ಯಾವ ಥರ ಸಪ್ರೇಟ್ ಆಗಿದೆ ಅಂಥೇಳಿ. ಇದೇ ಥರ ಉಳಿದಿರ್ತಕ್ಕಂಥ ಎಲ್ಲ ಹಾಲಿನ ಕೆನೆಯನ್ನು ಮಿಕ್ಸಿ ಮಾಡಿಕೊಂಡು ಅದಾದಮೇಲೆ ಆ ಬೆಣ್ಣೆನ ಒಂದು 2-3 ಸಲ ವಾಶ್ ಮಾಡಿ ಬೇರೆ ಪಾತ್ರೆಗೆ ತೆಗೆದುಕೊಂಡು ಸ್ಟವ್ ಮೇಲಿಡಿ. ಅದು ಹೈ ಫ್ಲೇಮಲ್ಲಿಟ್ಟು 8ರಿಂದ 10 ಬೆಳ್ಳುಳ್ಳಿ ಹಾಗೆ 8ರಿಂದ 10 ಏಲಕ್ಕಿ ಇವೆರಡನ್ನೂ ಜಜ್ಜಿ ಅದರೊಳಗೆ ಸೇರಿಸಿ. ಅದಾದಮೇಲೆ ಮುಖ್ಯವಾಗಿ ಇದಕ್ಕೆ 2 ವಿಳೆದೆಲೆನ ಹಾಕ್ತಾಯಿದ್ದೀವಿ. ವಿಳೆದೆಲೆನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಾದಮೇಲೆ ಏನು ನಾವು ಬೆಣ್ಣೆನ ಕಾಯಿಸ್ತಾ ಇದ್ದೀವಲ್ವ ಅದಕ್ಕೆ ಸೇರಿಸಬೇಕು. ನೆಕ್ಸ್ಟ್ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಕಲರ್ಗೋಸ್ಕರ ಒಂದು 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ನಿಮಗೆ ಕಲರ್ ಬೇಕಾದರೆ ಅರಿಶಿನ ಪುಡಿನ ಸೇರಿಸಿ, ಇಲ್ಲಾಂದರೆ ಸ್ಕಿಪ್ ಮಾಡಿದರೂ ಕೂಡ ನಡೆಯುತ್ತೆ. ಹೀಗೆ ಮಿನಿಮಮ್ ನಾವು 8ರಿಂದ 10 ನಿಮಿಷ ಅದನ್ನು ಕುದಿಸ್ಬೇಕು. ಅದಾದಮೇಲೆ ನೆಕ್ಸ್ಟ್ ನೋಡ್ಬೋದು ನೀವು ವೇಸ್ಟೇಜ್ ಎಲ್ಲ ಸೈಡಿಗೆ ಹೋಗಿ ಯಾವ ಥರ ನಮ್ಮ ತುಪ್ಪ ಕುದೀತಾ ಇದೆ ಅಂಥೇಳಿ. ಇವಾಗ 8ರಿಂದ 10 ನಿಮಿಷ ಆದಮೇಲೆ ಸ್ವಲ್ಪ ನೀರನ್ನು ಚಿಂಪಡಿಸ್ಬಿಟ್ಟು ಅದರ ಮೇಲೆ ನಾವು ಪ್ಲೇಟನ್ನು ಮುಚ್ಚಬೇಕು. ಅದಾದಮೇಲೆ ಒಂದು 10 ನಿಮಿಷ ಬಿಟ್ಟು ನಾವು ಅದರ ಮೇಲಿಂದ ಪ್ಲೇಟನ್ನು ತೆಗಿಬೇಕು. ಸೊ ಇವಾಗ ನಾನು ನೀರನ್ನು ಸಿಂಪಡಿಸಿ ಪ್ಲೇಟ್ನ ಮುಚ್ತಾ ಇದ್ದೀನಿ. ಸೊ ಆಲ್ರೆಡಿ 10 ನಿಮಿಷ ಆಗಿದೆ. ಇವಾಗ ಪ್ಲೇಟ್ನ ತೆಗೆದಿದ್ದೀನಿ. ನೋಡ್ಬೋದು ನಮ್ಮ ತುಪ್ಪ ಯಾವ ಥರ ರೆಡಿಯಾಗಿದೆ ಅಂಥೇಳಿ. ಇವಾಗ ನಾವು ಇದನ್ನು ಶೋಧಿಸ್ಕೊಳ್ಬೇಕು. ನಾವು ಯಾವ ಕಂಟೈನರ್ನಲ್ಲಿ ತುಪ್ಪನ ಸ್ಟೋರ್ ಮಾಡಿ ಇಡ್ತೀವಲ್ವ ಅದೇ ಕಂಟೈನರ್ನಲ್ಲಿ ನಾವು ಡೈರೆಕ್ಟಾಗಿ ಇವಾಗ ಶೋಧಿಸ್ಕೊಳ್ಬೇಕು. ಸೊ ಶೋಧಿಸ್ಕೊಳ್ತಾ ಇದ್ದೀನಿ. ವೇಸ್ಟೇಜ್ ಎಲ್ಲ ಕೆಳಗಡೆ ಇರುತ್ತೆ, ಅದೆಲ್ಲನೂ ವೇಸ್ಟ್. ಸೊ ಇದೇನು ನಾವು ಡಬ್ಬಿನಲ್ಲಿ ತೆಗೆದುಕೊಂಡಿರ್ತೀವಲ್ಲ ಇದು ಪ್ಯೂರ್ ಘೀ, ಮನೆಯಲ್ಲೇ ರೆಡಿ ಮಾಡಿರ್ತಕ್ಕಂಥ ಹೋಮ್ ಮೇಡ್ ತುಪ್ಪ.